ಇದು ಆ್ಯಕ್ಚುಲಿ ದೊಡ್ಡ ಸ್ಟೋರಿ ಇದು, ಬಟ್ ಇನ್ ಶಾರ್ಟ್ ಆಗಿ ಹೇಳ್ತೀನಿ. ಹೇಳಿ ಮೇಡಮ್, ಒಂದು ವೆಬ್ ಸೀರೀಸ್ ಮಾಡೋಣ ಇಂಟ್ರೆಸ್ಟಿಂಗ್ ಆಗಿದ್ರೆ. ಇಲ್ಲ, ಇದು ಆ್ಯಕ್ಚುಲಿ ಚೆನ್ನಾಗಿದೆ. ಸೊ ನಾನು ಹುಟ್ಟು ಬೆಳ್ತಿದ್ದೆಲ್ಲ ಸಿನಿಮಾ ಥಿಯೇಟ್ರಲ್ಲಿ, ಬಿಕಾಸ್ ನಮ್ಮ ತಂದೆ ಸಿನಿಮಾ ಥಿಯೇಟ್ರಲ್ಲಿ ಕ್ಯಾಂಟೀನ್ ಇಟ್ಟಿದ್ರು. ಸೊ ನಾನು ಆಲ್ಮೋಸ್ಟ್ ನಾನೊಂದು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡಿಂದ ಸಿನಿಮಾ ಥಿಯೇಟ್ರಿಗೆ ಯಾವಾಗಲೂ ಹೋಗ್ತಾ ಇದ್ದೆ ನಮ್ಮ ತಂದೆ ಸಿಗೋಕ್ಕೆ. ಆ್ಯಂಡ್ ನನ್ನ ಸ್ಕೂಲು ನಮ್ಮ ಪಪ್ಪನ ಥಿಯೇಟ್ರ್ ಎರಡು ಹತ್ತಿರ ಇತ್ತು. ಸೊ ನಾನು ಊಟ ಮಾಡೋಕ್ಕೆಲ್ಲ ಅಲ್ಲಿ ಹೋಗ್ಬಿಟ್ಟು ನಮ್ಮ ಡ್ಯಾಡಿ ಜೊತೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದೆ. ಎಲ್ಲಿ ಇದು? ಉಡುಪಿನ? ಹಾಂ, ಭಟ್ಕಳ, ಹೊನ್ನಾವರ ಆ ಕಡೆ. ಸೊ ಉಡುಪಿಯಲ್ಲೂ ನಮ್ಮ ಪಪ್ಪ ಅಂದಿತ್ತು. ಸೊ ನಾನು ಓದಿದ್ದೆಲ್ಲ ಆ ಕಡೆಯಲ್ಲೇ, ಏನೋ ಕರಾವಳಿ ಸೈಡಲ್ಲಿ, ಹೊನ್ನಾವರ, ಭಟ್ಕಳ, ಕುಂದಾಪುರ, ಉಡುಪಿ ಆ ಕಡೆ. ಸೊ ಅಲ್ಲಿಂದ ಮೋಸ್ಟ್ಲಿ ನನಗೆ, ನಾನು ಮ್ಯಾನಿಫೆಸ್ಟ್ ಮಾಡಿದ್ನೋ ಇಲ್ಲ, ನಾನು ಅಷ್ಟು ಇಮ್ಯಾಜಿನ್ ಮಾಡ್ಕೊಂಡಿದ್ದೆ ಅನಿಸುತ್ತೆ ಬಿಗ್ ಸ್ಕ್ರೀನ್ ಮೇಲೆ. ಅದಾದಮೇಲೆ ನಂಗೆ ಧರಣಿ ಮಂಡಲ ಮಧ್ಯದೊಳಗೆ ಸಿಕ್ತು. ಅದಾದಮೇಲೆ ನೋಡಿದವರು ಏನಂತಾರೆ ಸಿಕ್ತು. ಸೊ ನಾನು ನವೀನ್ ಅವ್ರ ಜೊತೆಗೆ ಮಾಡಿದೆ ನೋಡಿದವ್ರು ಏನಂತಾರೆ. ಸೊ ಇದು ಸಿಕ್ಕಿದ ಮೇಲೆ ನಾನು ಕನ್ನಡದಲ್ಲಿ ಇನ್ನೂ ಜಾಸ್ತಿ ಅವಕಾಶ ಹುಡುಕ್ತಾ ಇದ್ದೆ. ಬಟ್ ನನಗೆ ನಾನು ಪರ್ಟಿಕ್ಯುಲರ್ಲಿ ಒಬ್ಬರು ಆ್ಯಕ್ಟರ್ ಈ ಥರ ನಾನು ಬರಬೇಕು ಅಂತ ಅಂದ್ಕೊಂಡಿರ್ತಾರಲ್ಲ, ಸೊ ನಾನು ಫಿಲ್ಮೋಗ್ರಫಿಗೆ ಸೆಟ್ ಆಗೋ ಥರ ಫಿಲಮ್ಸ್ ಕ್ಯಾರೆಕ್ಟರ್ಸ್ ನನಗಿಲ್ಲ ಅಷ್ಟು ಇನಿಷಿಯಲಿ ಸಿಕ್ಕಿಲ್ಲ. ಆಮೇಲೆ ನಾನು ತಮಿಳ್ಗೆ ಹೋದೆ, ಅಲ್ಲಿ ವರ್ಕ್ ಮಾಡಿದೆ, ಅಲ್ಲಿ 2 ಸಿನಿಮಾಲಿ ಹೀರೋಯಿನ್ ಆಗಿ ಮಾಡಿದೆ. ಅದಾದಮೇಲೆ ನಂಗೆ ಕಾಂತಾರ ಸಿಕ್ತು.